ಹಾಯ್ ಎವ್ರಿವನ್. ನಾನು ಫಸ್ಟ್ಲಿ ಕೃಷಿ ಮ್ಯಾಮಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನನಗೆ ಇಂಥ ಒಳ್ಳೆ ಹೆಲ್ತ್ ಮಿಕ್ಸ್ ಡ್ರಿಂಕ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಇದು ನಾನೊಂದು ವ್ಲಾಗಲ್ಲಿ ನೋಡಿದ್ದು. ಸೊ ಅದಾದ ನಂತರ ನಾನು ಥಿಂಕ್ ಮಾಡಿದೆ, ನಾನು ಏನಾದ್ರು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಸೊ ಲೈಫ್ ಸ್ಟೈಲ್ ಚೇಂಜ್ ಮಾಡುವಾಗ ಫಸ್ಟ್ ಥಿಂಗ್ ನನಗೆ ಮೈಂಡಿಗೆ ಬಂದದ್ದು, ಫಸ್ಟಿಗೆ ನಾನು ನನ್ನ ಫುಡ್ಡನ್ನು ಚೇಂಜ್ ಮಾಡಬೇಕು, ಫುಡ್ ಹ್ಯಾಬಿಟ್. ಸೊ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಬಿಕಾಸ್ ಆಫ್ ನೈಟ್ ಶಿಫ್ಟ್. ನಾನು ನೈಟ್ ಶಿಫ್ಟ್ ಮುಗಿಸಿದ ಮೇಲೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಆಲ್ಸೋ ನನ್ನ ವೆಯ್ಟ್ ಲಾಸ್ ಬಗ್ಗೆ ನಾನು ತುಂಬ ಕನ್ಸರ್ನ್ ಇತ್ತು. ಹಾಗಾಗಿ ನಾನು ಸುನೀತಾ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವರು ನನಗೆ ಹೇಳಿದರು ಇದು ವೆಯ್ಟ್ ಲಾಸಿಗೆಲ್ಲ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಸೊ ನಾನು ಇದು 1/4 kg ತರಿಸ್ಕೊಂಡಿದ್ದೇನೆ. ಫಸ್ಟ್ ಟೈಮ್ ನಾನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದೆ. ಟೇಸ್ಟ್ ವಾಸ್ ಬಿಟ್ ಓಕೇಶ್. ನಾನು ಏನು ಉಪ್ಪಾಗಲಿ ಬೆಲ್ಲಾಗಲಿ ಏನೂ ಹಾಕಿರಲಿಲ್ಲ, ಓಕೇಶ್ ಅನಿಸ್ತು. ಬಟ್ ನನಗೆ ಹಸಿವೆ ಅಷ್ಟು ಬೇಗ ಆಗಿರಲಿಲ್ಲ. ಆದರೆ ನೆಕ್ಸ್ಟ್ ಡೇ ನಾನು ಮಿಲ್ಕಲ್ಲಿ ಟ್ರೈ ಮಾಡುವ ಅಂತೇಳಿದ್ದೆ. ಸೊ ಮಿಲ್ಕಲ್ಲಿ ಟ್ರೈ ಮಾಡಿದಾಗ ಎಷ್ಟು ಅಮೇಝಿಂಗ್ ಅಂದರೆ, ಹೇಗೆ ಹೇಳೋದು, ನನಗೆ ಅದು ಟೇಸ್ಟ್ ಇನ್ನೂ ತಿನ್ನಬೇಕಂತೇಳಿ ಆಗ್ತದೆ. ಬಟ್ ಒಂದೇ ಗ್ಲಾಸ್ ಕುಡಿತಾನೆ ಬಿಕಾಸ್ ನಾನು ವೆಯ್ಟ್ ಲಾಸ್ ಬಗ್ಗೆ ಕನ್ಸರ್ನ್ ಇರೋದ್ರಿಂದ ಒಂದೇ ಗ್ಲಾಸ್ ಕುಡಿತಾ ಇದ್ದೇನೆ ನಾನು. ಆ್ಯಂಡ್ ಫಸ್ಟ್ಲಿ ಇದು ಪ್ಯಾಕೇಜಿಂಗ್ ಹೀಗೆ ಓಪನ್ ಮಾಡುವಾಗ ಒಂದು ಸ್ಮೆಲ್ ಬರ್ತದೆ. ಗಾಡ್, ಎಷ್ಟು ಚಂದ ಪರಿಮಳ ಅಂದರೆ ಸೋ ಗುಡ್ ಆಯಿತಾ. ನಂಗೆ ತುಂಬ ಇಷ್ಟ ಆಯಿತು. ಇದು ಪರಿಮಳ ಸೂಪರ್ಬ್ ಇದೆ. ಆ್ಯಂಡ್ ಟೇಸ್ಟ್ ವೈಸ್ ನೀವು ಬೆಲ್ಲ ಮಿಕ್ಸ್ ಮಾಡಬೇಕಂತಲೇ ಇಲ್ಲ, ಅಷ್ಟು ಫ್ಲೇವರ್ಫುಲ್ ಆಗಿದೆ, ಚೆಂದ ಆಯಿತು, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಹೇಳಿದ್ದೆ ಅವರಿಗೆ, ಇದು ನಾನು ಇಷ್ಟ ಆದರೆ ನಂದು ಫ್ರೆಂಡ್ಸ್ ಅಥವಾ ನನ್ನ ಫ್ಯಾಮಿಲಿಗೆ ಮತ್ತೆ ತರಿಸ್ಕೊಳ್ತೇನೆ ಅಂತೇಳಿ. ನಾನು ನನ್ನ ಫ್ರೆಂಡಿದು ಮಗಳು ಅವಳಿಗೆ ನಾನು ಕೇಳಿದೆ. ಆ್ಯಕ್ಚುಲಿ ಸುನೀತಾ ಮ್ಯಾಮ್ಗೆ ಕೇಳಿದೆ ನಾನು, ಇದು ಹೇಗೆ ಮಕ್ಕಳಿಗೂ ಕೊಡ್ಬೋದು? ಎಸ್, ಕೊಡ್ಬೋದು ಅಂತ ಹೇಳಿದರು. ಸೊ ಅವರು ಇದು ಪಾರ್ಸೆಲ್ ಹಾಕಿದರು ನನಗೆ. ಆ್ಯಕ್ಚುಲಿ ಈ ಪಾರ್ಸೆಲ್ ಹೇಗೆ ಅಂದರೆ, ನಾನು ಇನ್ನೊಂದು ಸುನೀತಾ ಮ್ಯಾಮ್ ಬಗ್ಗೆ ಏನಂದರೆ, ನಾನು ಈ ಹೆಲ್ತ್ ಮಿಕ್ಸನ್ನು ಆರ್ಡರ್ ಮಾಡಿದ್ದೆ. ಬಟ್ ನನ್ನ ಲೊಕೇಶನ್ಗೆ ಇದು ಡೆಲಿವರ್ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಸಮ್ ಕೊರಿಯರ್ ಇಶ್ಯೂಸ್ ಆಯಿತಾ. ನನ್ನ ಲೊಕೇಶನ್ಗೆ ತುಂಬ ತೊಂದರೆ ಕೊಟ್ಟಿದ್ದು. ಆದರೆ ಈ ಮ್ಯಾಮ್ ಹೇಗಿದ್ದಾರಂದರೆ, ಅವರದ್ದೇ ಆರ್ಡ್ರ್, ಬಿಕಾಸ್ ಆಲ್ರೆಡಿ ಪೇಮೆಂಟ್ ಮಾಡಿ ಆಗಿತ್ತು. ಹಾಗಾಗಿ ನಾವೇನು ಇದು ಮಾಡಬೇಕಂತ ಇರಲಿಲ್ಲ, ಅವ್ರೇನು ಟೆನ್ಷನ್ ಮಾಡಬೇಕಂತ ಇರಲಿಲ್ಲ. ಆದರೆ ಅವರದ್ದು ಆರ್ಡರ್ ನನ್ನ ಕೈಗೆ ತಲುಪುವ ತನಕ ಅವರು ಎಷ್ಟು ಫಾಲೋ ಅಪ್ ಮಾಡಿದಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಹರ್ ಪೇಷನ್ಸ್ ಆಯಿತಾ. ಅದಾದ ನಂತರ ನಾನು ನೆಕ್ಸ್ಟ್ 2 ಆರ್ಡರ್ ಹಾಕಿದ್ದೆ. ಆರ್ಡರ್ ಹಾಕಿದಾಗ ಜಸ್ಟ್ ಒಂದು ನೋಟ್ ಹಾಕಿ ಹೀಗೆ ಸುಮ್ಮನೆ ಒಂದು ಲೈನ್ ಬರೆದಿದ್ದೆ. ಆದರೆ ಅವ್ರು ಎಷ್ಟು ಎಫರ್ಟ್ಸ್ ತೊಗೊಂಡು ಎಷ್ಟು ಚಂದ ನನಗೆ ಹೇಗೆ ಹೇಳ್ತಾರೆ, ಒಂದು ನೋಟ್ ಎಲ್ಲ ಬರೆದು ನನ್ನ ಅಮ್ಮನಿಗೆ ಮತ್ತು ನನ್ನ ಫ್ರೆಂಡಿದು ಮಗಳಿಗೆ ಕಳಿಸ್ಯಾರಂದರೆ ನನಗೆ ಐ ವಾಸ್ ಇಂಪ್ರೆಸ್ಡ್ ಆಯಿತಾ. ಸೊ ಈಗ ನಾನು ಸದ್ಯಕ್ಕೆ 1/4 kg ಇದನ್ನು 8 ಕಂಟೈನರಲ್ಲಿ ಸ್ಟೋರ್ ಮಾಡಬೇಕಂತ ಹೇಳಿದ್ದಾರೆ. ನನಗೆ ಸದ್ಯಕ್ಕೆ ಮಾಡ್ತೇನೆ. ಬಟ್ ಇದು ಟೇಸ್ಟ್ ರಿಯಲಿ ಗುಡ್. ನೀವೆಲ್ಲರೂ ಟ್ರೈ ಮಾಡಿ ಇದನ್ನು, ತುಂಬ 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 ಚೆನ್ನಾಗಿದೆ ಇದು. ಆ್ಯಂಡ್ ಥ್ಯಾಂಕ್ಸ್ ಟು ಕೃಷಿ ಮ್ಯಾಮ್ ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ಸುನೀತಾ ಮ್ಯಾಮ್. ಅವ್ರ ಪೇಷನ್ಸ್ ಆ್ಯಂಡ್ ಡೆಡಿಕೇಶನ್ ಉಂಟಲ್ಲ, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು.